ಇಂಥ ಕಥೆಯನ್ನು ಕೇಳಿ ಒಂದೇನಾಯ್ತು. ಈ ವಿಚಾರವನ್ನು ಬ್ರಹ್ಮ ಶಿವನಿಂದಲಿಗೆ ಹೋದರೆ ಶಿವ ಸಿಗಲಿಲ್ಲ. ಆಗ ಶಿವನನ್ನು ಬೇಡರಾಮನ ಋಷಿಯನ್ನು ಬಿಟ್ಟು ತಪಸ್ಸನ್ನು ಮಾಡಿದ. ತಪಸ್ಸಿಗೆ ಮೆಚ್ಚಿದ ಶಿವ ಬ್ರಹ್ಮನಿಗೆ ಹೊರಟು ತನ್ನ ಇಚ್ಛೆಯನ್ನು ಕೇಳಿದ. ಆಗ ಬ್ರಹ್ಮ ತನ್ನ ಸಂಕಲ್ಪವನ್ನು ತಿಳಿಸಿದ. ಕೋಟಿ ಋಷಿಗಳ ಸಮೂಹದಲ್ಲಿ ಲಿಂಗ ಸ್ವರೂಪಿಯಾಗಿ ನೆಲೆಯಾಗಬೇಕು ಎಂದಾಗ ಶಿವ ಆ ಕ್ಷೇತ್ರದಲ್ಲಿ ಲಿಂಗ ಸ್ವರೂಪಿಯಾಗಿ ನೆಲೆಗೊಂಡಿದೆ. ಹತ್ತಿರದಲ್ಲಿ ಕೋಟಿ ತೀರ್ಥ ಸೇರಿಸಿ ಉದ್ಭವಿಸಿದೆ. ಇದು ಆ ಕ್ಷೇತ್ರದ ವಿಚಾರ. ಪುಣ್ಯ ಕಥೆಯನ್ನು ಕೇಳಿ ಒಂದೇನಾಯ್ತು. ವಸುರಾಜ ಬ್ರಹ್ಮಾದಿಗಳ ಸಂಕಲ್ಪದಂತೆ ಲಿಂಗ ಸ್ವರೂಪಿ ಕೋಟೇಶ್ವರ ನೆಲೆಗೊಂಡಿದ್ದಾನೆ. ನೀನು ಅಲ್ಲಿಗೆ ಹೋಗಿ ಧರ್ಮ ನಿಷ್ಠೆ ಶ್ರದ್ಧೆಯನ್ನು ಸುವರ್ಣ ಮಂದಿರವನ್ನು ನಿರ್ಮಿಸಿ ಕೋಟಿ ತೀರ್ಥಕ್ಕೆ 4 ದಿಕ್ಕುಗಳನ್ನು ಶಿವ ಸೋಮಾನ ನಿರ್ಮಿಸಬೇಕು. ಇದರಿಂದ ಕೋಟಿ ಪಾಪ ಮಾಡಿದವರು ತೀರ್ಥ ಸ್ಥಾನದಿಂದ ಪುಣ್ಯವನ್ನು ಸಂಪಾದಿಸುತ್ತಾರೆ. ಇದೆಷ್ಟು ಕಾರ್ಯ ನೀತಾಗಬೇಕಾಗಿದೆ. ಇದಿಷ್ಟನ್ನು ಮಾಡಿ ಪ್ರಪಂಚದಲ್ಲಿ ಪುಣ್ಯಾತ್ಮೆಯನ್ನು ಕೈಗೊಳ್ಳುವೆ. ಬ್ರಹ್ಮಮಾನಸ ಪುತ್ರನೇ ನನಗೆ ವೇದವಾಕ್ಯ. ನೀವು ಹೇಳಿದಂತೆ ಕಾರ್ಯವನ್ನು ನೆರವೇರಿಸುತ್ತೇನೆ. ಆಶೀರ್ವಾದಿಸಿ.